ಬೇಸಿಗೆಗಾಲ ಹತ್ರ ಆಯ್ತು. ದಗದಗಿಸೋ ಈ ಬಿಸಿಲನ್ನ ತಣಿಸೋಕ್ಕೆ ಇಲ್ಲೊಂದು ಹೋಟ್ಲಿದೆ. ಇಲ್ಲೇನಪ್ಪ ವಿಶೇಷ ಅಂದರೆ ಇಲ್ಲೊಂದು ಪದಾರ್ಥ ಸಿಗುತ್ತೆ. ಇದನ್ನ ಹಲ್ಲನ್ನ ಬಳಸ್ದೇನೆ ತಿನ್ನಬೇಕು. ಅದೇ ಅಲ್ಲದೆ ಅದೇ ಪದಾರ್ಥದಿಂದ ಒಂದು ಗಂಜಿನ ಮಾಡಿಕೊಡ್ತಾರೆ. ಇನ್ನೂ ಗೊತ್ತಾಗ್ಲಿಲ್ವಾ ವೀಕ್ಷಕರೇ? ಇವತ್ತಿನ ನಮ್ಮ ಖಾದ್ಯ ಖಜಾನೆ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇದ್ದೀವಿ ಹೋಟೆಲ್ ಮನೋಹರ್ ಭವನ. ಇಲ್ಲೇ ಆ ಹಲ್ಲನ್ನ ಬಳಸದೆ ತಿನ್ನುವಂಥ ಪದಾರ್ಥ ಸಿಗುತ್ತೆ. ಏನು ಅಂತ ಗೊತ್ತಾಗ್ಲಿಲ್ವಾ? ರಾಗಿ ಮುದ್ದೆ, ರಾಗಿ ಅಂಬ್ಲಿ, ರಾಗಿ ದೋಸೆ ಹೇಗಿರುತ್ತೆ ಬನ್ನಿ ನೋಡ್ಕೊಂಬರೋಣ. ಬೆಳಿಗ್ಗೆ 11 ಗಂಟೆಯಿಂದ ರಾಗಿ ಮುದ್ದೆ, ರಾಗಿ ಅಂಬ್ಲಿ, ರಾಗಿ ದೋಸೆನ ಶುರು ಮಾಡೋ ಇವರು ಮಧ್ಯಾಹ್ನ ಊಟದ ಸಮಯ ಮುಗಿಯೋವರೆಗೂ ಪ್ರತ್ಯೇಕವಾಗಿ ತೆಗೆದಿಟ್ಟಿರ್ತಾರೆ. ಅಂದರೆ ಫ್ರೆಶ್ ಆಗಿ ಮಾಡಿಟ್ಟಿರ್ತಾರೆ. ರಾಗಿ ಅಂಬ್ಲಿ ಅಂದರೆ ರಾಗಿ ಗಂಜಿ. ಬಿಸಿ ಬಿಸಿಯಾಗಿ ಗಂಜಿ ತಯಾರಿಸೋ ಇವರು ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾರೆ, ಉಪ್ಪು ಬೇಕಂದರೆ ಉಪ್ಪು ಹಾಕ್ಬಿಟ್ಟು ಕೊಡ್ತಾರೆ. ಇದನ್ನ ದಿನನಿತ್ಯ ಕುಡಿಯೋದ್ರಿಂದ ದೇಹಕ್ಕೆ ತಂಪು, ತೋಳಿಗೆ ಬಲ. ನಾವು ರಾಗಿ ದೋಸೆ ಮಾಡ್ತೇವೆ, ರಾಗಿ ಗಂಜಿ ಕೊಡ್ತೇವೆ. ರಾಗಿ ಗಂಜಿ ಅಂದರೆ ರಾಗಿ ಅಂಬ್ಲಿ, ಆಮೇಲೆ ರಾಗಿ ಮುದ್ದೆ, ಜೋಳ ರೊಟ್ಟಿ. ಇಲ್ಲೆಲ್ಲ ಪೀಪಲ್ ಕೆಲವರು ಕೇಳ್ತಾರೆ, ಅದಕ್ಕೋಸ್ಕರ ನಾವು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಈಗ ಕೊಡ್ತಾ ಇದ್ದೇವೆ. ಬೇರೆ ಕಡೆ ಮಾಡೋರು ಇಲ್ವ ನಮ್ಮ ಇದ್ದಾರೆ ಗೊತ್ತಿಲ್ಲ, ಅಂತೂ ನಮ್ಮದು ಲೈಕ್ ಆಗ್ತದೆ ಬರ್ತಾರೆ. ನಮ್ಮ ಅದಕ್ಕೆ ಸಾಂಬಾರಲ್ಲಿ ಸೂಟ್ ಆಗ್ತದೆ, ಅವರು ಊರಿನವ್ರ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ಅವರು. ಇದಷ್ಟೇ ಅಲ್ಲದೆ ಕೈಗೆಟ್ಕೋ ಬೆಲೆಯಲ್ಲಿ ಊಟನೂ ಸಿಗುತ್ತೆ. ಬರೀ 30 ರೂಪಾಯಿಗೆ ಚಪಾತಿ ಇಲ್ಲ ಜೋಳದ ರೊಟ್ಟಿ ಇರೋಂಥ ಊಟನೂ ಕೊಡ್ತಾರೆ. ಕೆಲವು ಸೆಲೆಕ್ಟೆಡ್ ಕಸ್ಟಮರ್ಸ್ ಇದ್ದಾರೆ, ಅವ್ರು ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ. ಅವ್ರು ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾವು ಊಟ ಮಾಡೋದು ಅಂದರೆ ಇಲ್ಲೇ ಬಂದು ಮಾಡೋದು. ಬೇರೆ ಕಡೆ ಎಲ್ಲ ಎಲ್ಲಿ ಹೋದರೆ ಬರೀ ಮೀನು ಊಟ ಅದು ಇದು ಅಂತ. ಮುದ್ದೆ ಊಟ ಸಿಕ್ಕೋದು ಇಲ್ಲೇ. ರಾಗಿ ದೋಸೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ರಾಗಿ ಗಂಜಿ ಸಿಕ್ಕುತ್ತೆ, ರವೆ ಗಂಜಿ ಸಿಕ್ಕುತ್ತೆ. ಅದರಿಂದ ನೋಡಿದ್ರಲ್ಲ, ಬೇಸಿಗೆ ಹತ್ರ ಆಯಿತು. ದೇಹನ ತಂಪಾಗಿ ಇಟ್ಕೋಬೇಕು ಅಂದರೆ ಬನ್ನಿರಿ ಮನೋಹರ್ ಭವನಕ್ಕೆ. ಯಾಕಿನ್ನೂ ಅಲ್ಲೇ ಕೂತಿದ್ದೀರಾ?